ಇಂದ ಕೆಲವು ವಿಷಯಗಳನ್ನು ತಮ್ಮ ಮೂಲಕ ನಾಡಿನ ಜನರ ಜೊತೆ ಹಂಚಿಕೊಳ್ಳಿಕ್ಕೆ ಇವತ್ತು ಈ ಗೋಷ್ಠಿಯನ್ನು ಕರೆದಿದ್ದೇನೆ. ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರು ಮತ್ತು ಅದರ ಸದಸ್ಯರು, ನಮ್ಮ ನಿಮ್ಯಾನ್ಸ್ನ ಪ್ರಾಧ್ಯಾಪಕರು ಅವರು ಕೂಡ ಬಂದಿದ್ದಾರೆ. ಇವತ್ತು ಅನೇಕ ತಿಂಗಳುಗಳ ನಂತರ ಮೊದಲನೇ ಬಾರಿ ಕೋವಿಡ್ ಸಂಖ್ಯೆ 3 ಅಂಕೆಗಳಿಂದ ಅಂದ್ರೆ 772 ಪಾಸಿಟಿವ್ ಇದೆ ಒಟ್ಟು ರಾಜ್ಯದಲ್ಲಿ. ಒಟ್ಟಾರೆಯಾಗಿ ಇವತ್ತು ಡಿಸ್ಚಾರ್ಜ್ ಆಗಿರೋದು 1261 ಜನ. ಒಟ್ಟಾರೆಯಾಗಿ ಇವತ್ತು ನಮ್ಮಲ್ಲಿ ಗುಣಮುಖರಾಗಿರ್ತಕ್ಕಂಥ ಪರ್ಸೆಂಟೇಜ್ ಎಷ್ಟು ಅಂದ್ರೆ 97%. Total recovery rate in Karnataka has been 97%, which is one of the highest in the country. Number 1. ಎರಡನೇದು ಬಹಳ ಮುಖ್ಯವಾಗಿರುವಂಥದ್ದು ಫೆಟಾಲಿಟಿ ರೇಟ್, ಸಾವಿನ ಪ್ರಮಾಣ 1.3 ಕರ್ನಾಟಕ ರಾಜ್ಯದಲ್ಲಿ 1.3. ಇದು ಕೂಡ ಅನೇಕ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ we have done the best. ಒಟ್ಟಾರೆಯಾಗಿ ಈಗ ನಮ್ಮಲ್ಲಿ ಆಕ್ಟಿವ್ ಕೇಸಸ್, ಸಕ್ರಿಯ ಪ್ರಕರಣಗಳು ಇಡೀ ರಾಜ್ಯದಲ್ಲಿರೋದು 14,000 ಮಾತ್ರ. 14,001. ಇವತ್ತು ಬಹಳ ವಿಶೇಷವಾಗಿ ನಾನು ಇವತ್ತು ಜನರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವತ್ತು ಕರೆದಿರ್ತಕ್ಕಂಥ ವಿಷಯ ಏನು ಅಂದ್ರೆ, ಕೆಲವು ದಿನಗಳಿಂದ, ಕೆಲವು ವಾರಗಳಿಂದ ನಾವೆಲ್ಲ ಕೂಡ ಪತ್ರಿಕೆಗಳಲ್ಲಿ, ವಿವಿಧ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ನಲ್ಲಿ, ಡೆನ್ಮಾರ್ಕ್ನಲ್ಲಿ ಮತ್ತು ನೆದರ್ಲ್ಯಾಂಡ್ಸ್, ಎಲ್ಲ ಐರೋಪ್ಯ 3 ದೇಶಗಳಲ್ಲಿ ರೂಪಾಂತರಗೊಂಡಿರ್ತಕ್ಕಂತಹ ಇವತ್ತು ಕೊರೋನಾ ವೈರಸ್ ಏನ್ ನಾವು ನೋಡ್ತಾ ಇದ್ದೀವಿ, ಈ ಹೊಸ ಸ್ಟ್ರೈನ್ ಅಂದ್ರೆ ರೂಪಾಂತರಗೊಂಡು ಹೊಸ ವಂಶವಾಹಿಯ ಒಂದು ವೈರಾಣು ಇವತ್ತು ಅಲ್ಲಿ ಕಾಣಿಸ್ಕೊಂಡಿದೆ. ಇದರ ಗುಣಗಳು ಹೇಗಿದೆ ಅಂತಂದ್ರೆ, ಇವತ್ತಿನ ನಾವು ಕಳೆದ 10 ತಿಂಗಳಲ್ಲಿ ಕೊರೋನಾ ನೋಡಿದಾಗ ಯಾವ ರೀತಿ ಇಲ್ಲಿ ಹರಡುವ ಪ್ರಮಾಣ ಇತ್ತು, ಹರಡುವ ಪ್ರಮಾಣ ಇದಕ್ಕಿಂತ ಹೆಚ್ಚಿಗೆ ಹರಡುವ ಪ್ರಮಾಣ ಈಗ ಹೊಸ ಈ ಒಂದು ವಂಶವಾಹಿ ಕೊರೋನಾದಲ್ಲಿ ಕಂಡಿದೆ. ಇದು ಕೇಂದ್ರ ಸರ್ಕಾರದ ಪತ್ರ ಕೂಡ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀ ಜಾವೇದ್ ಅಖ್ತರ್ ಅವರಿಗೆ ಬರೆದಿದ್ದಾರೆ. ಮತ್ತು ಈಗಾಗಲೇ ನಾಳೆ ರಾತ್ರಿಯಿಂದ UK ಇಂದ ಬರುವಂತಹ ಎಲ್ಲ ವಿಮಾನಗಳ ಸಂಚಾರವನ್ನು ಭಾರತಕ್ಕೆ ಅದನ್ನ ಸಂಪೂರ್ಣ ಇವತ್ತು ಬಂಧನ ಮಾಡುವಂಥದ್ದು ನಾಳೆಯಿಂದ. ಮತ್ತು ಮೊನ್ನೆ ಬಂದಂಥದ್ದು 2 ದಿನಗಳಿಂದ ಬಂದಿರ್ತಕ್ಕಂಥ ಮಾಹಿತಿ ನಮ್ಮಲ್ಲಿದೆ. 246 ಜನ ನಿನ್ನೆ ಬಂದಿದ್ರು. ಅದು ಬೇರೆ ವಿಮಾನಗಳಲ್ಲಿ. ಬ್ರಿಟಿಷ್ ಏರ್ವೇಸ್ ನಲ್ಲಿ 291. ಇದರಲ್ಲಿ ಒಟ್ಟಾರೆಯಾಗಿ 89 ಜನರು ಟೆಸ್ಟ್ ಅನ್ನ ಮಾಡಿಸ್ಕೊಳ್ದಿರ ಬಂದಿದ್ದಾರೆ, ಅಂದ್ರೆ ನೆಗೆಟಿವ್ ರಿಪೋರ್ಟ್ ಸರ್ಟಿಫಿಕೇಟ್ ಇಲ್ದಿರ ಬಂದಿದ್ದಾರೆ. 89. ಇದು ಕರ್ನಾಟಕದ ಹೇಳ್ತಾ ಇದೆ. ಸರ್, ಟೋಟಲ್ ಎಲ್ಲಾ ಏರ್ಲೈನ್ಸ್ ಸೇರಿ ಎಷ್ಟು ಸರ್? 246. that is yesterday. In British Airways 291. they were all asymptomatic. ಇವರೆಲ್ಲರೂ ಕೂಡ ಯಾವುದೇ ರೋಗದ ಲಕ್ಷಣ ಇಲ್ಲದಿರ ಇರ್ತಕ್ಕಂಥವ್ರೆ. ಆದ್ರೆ ಒಟ್ಟು 89 ಜನಕ್ಕೆ 246 ಜನರಲ್ಲಿ ಏರ್ ಇಂಡಿಯಾದಲ್ಲಿ ಬಂದಿರುವಂತವರಿಗೆ 89 ಜನರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇರಲಿಲ್ಲ. ಅದೇ ರೀತಿ ಬ್ರಿಟಿಷ್ ಏರ್ವೇಸ್ ನಲ್ಲಿ 49 ಜನರಿಗೆ ಇರಲಿಲ್ಲ. ಅಂದ್ರೆ ಒಟ್ಟಾರೆಯಾಗಿ 138 ಜನರು ಬೆಂಗಳೂರಿನಲ್ಲಿ ಬಂದಿದ್ದಾರೆ.
ಅವರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ದಿರ ಇದ್ದಾರೆ. Sir, could you repeat British? British About, Airways. see, in British Airways, passengers who travelled from UK to Bangalore yesterday, they were 291. Out of which 49 people travelled without the COVID negative certificate. Similarly, those who travelled through Air India, they were about 246. 89 were without the certificate. So there are about 138 without COVID negative certificate. So all these people, we have been tracing them. Today or tomorrow, by today or tomorrow, we will trace all these 138. We have got their contacts through civil aviation. So we are going to, we will do a RT-PCR test for them. And the general guideline to all the passengers who came from UK, 1 week they should be home quarantine. 1 ವಾರಗಳ ಕಾಲ ಅವ್ರ ಮನೆಯಲ್ಲೇನೆ ಅವ್ರ ಮೇಲೆ ನಿಗಾ ವಹಿಸುವಂಥದ್ದು ನಮ್ಮ ಆಪ್ತ ಮಿತ್ರ ಮೂಲಕ ಅವರನ್ನ ನಿಗಾ ಇಡುವಂತ ಕೆಲಸ ಮಾಡ್ತೇವೆ. ಮತ್ತು ನಾಳೆಯಿಂದ ಹೇಗಾದ್ರೂ ಇವತ್ತು UK ಇಂದ ಆಗಲಿ ಈ ಎರಡೂ ದೇಶಗಳಿಂದ ಬರುವಂತ ಪ್ಯಾಸೆಂಜರ್ಸು ಅಥವಾ ವಿಮಾನಗಳು ಹಾರಾಟ ಮಾಡುವಾಗೆ ನಿಷೇಧನ ಕೂಡ ಭಾರತ ಸರ್ಕಾರನೇ ಮಾಡಿದೆ. ಹಾಗಾಗಿ ನಮಗೇನಾದ್ರ ತೊಂದರೆ ಇಲ್ಲ. ಆದರೂ ಕೂಡ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾಳೆಯಿಂದ ವಿಮಾನ ನಿಲ್ದಾಣಗಳಲ್ಲಿ ಒಂದು ವಿಶೇಷವಾಗಿ ಒಂದು ಕಿಯಾಸ್ಕ್ಸ್ ಅನ್ನ ನಾವು ಅಲ್ಲೇ ಇಟ್ಟು ಮತ್ತೆ ನಾವು ವಿದೇಶಗಳಿಂದ ಬರುವಂತದ್ದು ಅದು ಐರೋಪ್ಯ ದೇಶಗಳಲ್ಲಿ ಟ್ರಾನ್ಸಿಟ್ ಪ್ಯಾಸೆಂಜರ್ಸ್ ಯಾರಿದ್ದಾರೆ ಇವತ್ತು UK ಇಂದ ಬೇರೆ ಬೇರೆ ಕಡೆಯಿಂದ ಇವತ್ತು ದುಬೈಗೆ ಬಂದು ಬರುವಂತದ್ದು ಅಥವಾ ಬೇರೆ ವಿಮಾನಗಳು ಎತಿಹಾದ್ ಅಂತ ಒಂದಿದೆ, ಎಮಿರೇಟ್ಸ್ ದುಬೈಯಿಂದ ಬರುತ್ತೆ, ಕತಾರ್ ಅಂತ ಬರುತ್ತೆ, ಕತಾರ್ ಏರ್ವೇಸ್, ಹೀಗೆ ಇವೆಲ್ಲ ಎಲ್ಲಿಂದ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಅಂತ ಪ್ಯಾಸೆಂಜರ್ಸ್ಗೆ ಕೂಡ ನಾವು ಅವ್ರ ಮೇಲೆ ನಿಗಾ ಇಡುವಂಥದ್ದು, ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರ ಏನ್ ಹೇಳಿದೆ, ಅಂಥವ್ರನ್ನ 1 ವಾರ ಕ್ವಾರಂಟೈನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಾಂಸ್ಥಿಕವಾದಂತ ಒಂದು ಅವ್ರ ಮೇಲೆ ನಿಗಾ ಇಡುವಂಥದ್ದು ಕ್ವಾರಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ವಿದೇಶದಿಂದ ಬಂದವರು ವಿದೇಶ ಎಲ್ಲ UK ನಾನು ಹೇಳಿದ್ನಲ್ಲ ಸಿಂಪ್ಟೊಮ್ಯಾಟಿಕ್ ಎಸ್ ಪಾಸಿಟಿವ್ ಬಂದಂಥವ್ರು ಅಂಥವ್ರ ಮೇಲೆ. ಹಾಗಾಗಿ ಇದನ್ನ ಬಹಳ ಯಾರು ಕೂಡ ಭಯಭೀತರಾಗುವಂಥದ್ದಿಲ್ಲ. ಆದ್ರೆ ಈ ವೈರಾಣುವ ಲಕ್ಷಣ ಏನಿದೆ ಅಂತಂದ್ರೆ ಹರಡುವಂತಹ ಲಕ್ಷಣ ಹೆಚ್ಚಿದೆ, ತೀವ್ರ ಅಲ್ಲ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು, ದಿಸ್ ಇಸ್ ನಾಟ್ ಮೋರ್ ಕಂಟ್ಯಾಜಿಯಸ್ ಅಂಡ್ ದಿಸ್ ಮೋರ್ ಕಂಟ್ಯಾಜಿಯಸ್ ಬಟ್ ನಾಟ್ ವಿರುಲೆಂಟ್. ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ದ ಒನ್ ವಾಟ್ ವಿ ಹ್ಯಾವ್ ಸೀನ್ ಆಲ್ ದೀಸ್ ಡೇಸ್. ಈಗ ನಮ್ಮ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯರುಗಳು ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ಪರಿಣಿತಿಯನ್ನ ಪಡೆದಿದ್ದಾರೆ. ಹಾಗಾಗಿ ಯಾರು ಕೂಡ ಬಹಳ ಆತಂಕಗೊಳ್ಬೇಕಾಗಿಲ್ಲ, ಬಹಳ ಭಯಭೀತರಾಗಬೇಕಾಗಿಲ್ಲ. ಆದ್ರೆ ಮುಂಜಾಗ್ರತೆಯನ್ನ ಖಂಡಿತವಾಗಿಯೂ ಕೂಡ ಮಾಡಿ. ಅನೇಕರು ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇನೆ, ಗಮನಿಸ್ತಾ ಇದ್ದೇನೆ, ಮಾಸ್ಕ್ಗಳನ್ನ ಯಾರು ಕೂಡ ಧರಿಸ್ತಾ ಇಲ್ಲ. ದಯವಿಟ್ಟು ನಾನು ಮನವಿ ಮಾಡ್ತೇನೆ, ಈ ಕ್ರಿಸ್ಮಸ್ ಇರ್ಬೋದು, ಇವತ್ತು ಹೊಸ ವರ್ಷದ ಸಮಾರಂಭಗಳು, ಆಚರಣೆಗಳು ಖಂಡಿತವಾಗಿಯೂ ಕೂಡ ಕೈ ಬಿಡಿ. ಎಲ್ಲ ಹೋಟೆಲ್ಗಳ ಮಾಲೀಕರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ನನಗೆ ಮಾಹಿತಿ ಬಂದಿದೆ, ನಾವು ಮಾರ್ಗಸೂಚಿಯನ್ನು ಹೊರಡಿಸಿದ್ರು ಕೂಡ ನೀವು ಹೋಟೆಲ್ಗಳಲ್ಲಿ ಸಂಪೂರ್ಣ ಬುಕ್ ಅನ್ನ ಮಾಡಿ ಅಲ್ಲಿ ಸಮಾರಂಭಗಳನ್ನ ಮಾಡಿದ್ರೆ ನಾವು ಒಪ್ಕೊಳ್ಳೋದಿಲ್ಲ, ನಿಮ್ಮ ಮೇಲೆ ಕ್ರಮ ತಗೋಬೇಕಾಗ್ತದೆ. ಇದನ್ನು ಬಹಳ ಗಂಭೀರವಾಗಿ ತಗೋಬೇಕು. ಯಾರು ಕೂಡ ನಿಮ್ಮ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯದಂತೆ ಯಾರು ಕೂಡ ನಡ್ಕೊಳ್ಬಾರ್ದು. ಯಾಕೆಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಜನರ ರಕ್ಷಣೆ ಬಹಳ ಮುಖ್ಯ. ಅದೇ ನಮಗೆ ಮೊದಲನೇ ಪ್ರಾತಿನಿಧ್ಯ. ಇಷ್ಟು ದಿನ ನಾವು ಎಲ್ಲದಕ್ಕೂ ಕೂಡ ಅವಕಾಶಗಳನ್ನ ಕೊಟ್ಟಿದ್ದೀವಿ. ಇಂಥ ಹೊಸ ತಳಿಯ ಹೊಸ ಒಂದು ವೈರಾಣು ಬರುವಂತ ಸಂಭವ ಇರುವಂತ ಸಂದರ್ಭದಲ್ಲಿ ನಾವು ಇನ್ನಷ್ಟು ಎಚ್ಚರಿಕೆಯನ್ನ, ಕನಿಷ್ಠ ಇದು ಯಾವ ರೀತಿ ಬರುತ್ತೆ, ಹೇಗೆ ಅನ್ನೋದನ್ನೆಲ್ಲ ಕೂಡ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು
ನಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ ನಾನು ಆದಷ್ಟು ಕೂಡ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಮತ್ತೆ ಜನರ ಜೊತೆ ತಮ್ಮ ಮೂಲಕ ಅವರಿಗೆ ಹೇಳಿಕೆಗಳನ್ನ ಸರ್ಕಾರದ ನಿಲುವುಗಳ ಬಗ್ಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಸಾಂಸ್ಥಿಕ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು, ಈ 14 ದಿವಸಗಳು ಕಳೆದ 14 ದಿವಸಗಳಿಂದ ಯಾರು ಈ ಪ್ರದೇಶಗಳಿಂದ ಬಂದಿದ್ದೀರಿ, ಬೆಂಗಳೂರಿಗಾಗ್ಲಿ ಕರ್ನಾಟಕ ರಾಜ್ಯಕ್ಕಾಗಲಿ, ನಾನು ಮನವಿ ಮಾಡ್ತೇನೆ, ನೀವೆಲ್ಲ ಕೂಡ RT-PCR ಟೆಸ್ಟ್ ಅನ್ನ ಮಾಡಿಸಿ. ಎಲ್ಲರೂ ಕೂಡ RT-PCR ಟೆಸ್ಟ್ ಅನ್ನ ಮಾಡಿಸಿ. ಅದೇ ರೀತಿ ಜಾಗ್ರತೆಯನ್ನ ವಹಿಸ್ಕೋಬೇಕಾಗ್ತದೆ. ಮನೆಗಳಲ್ಲಿ ನಿಗಾವನ್ನ ನಿಮ್ಮ ಮೇಲೆ ಇಡಬೇಕಾಗ್ತದೆ. ಇನ್ನು ನಾಳೆಯಿಂದ ಹೇಗೂ ಕೂಡ ಯಾರು ಕೂಡ ಪ್ರಯಾಣಿಕರು ಬರೋದಿಲ್ಲ. ಯಾರಿಗೆ ಅಂತ ಕಡೆಯಿಂದ ಬಂದು ಪಾಸಿಟಿವ್ ಅನ್ನುವಂಥವ್ರು ಬಂದಿದ್ರೆ ಅಂತ ವೈರಾಣುಗಳನ್ನ ವಿಶೇಷವಾಗಿ ಜೆನೆಟಿಕ್ ಸೀಕ್ವೆನ್ಸ್ ಅಂತ ಜೆನೆಟಿಕ್ ಸ್ಟಡೀಸ್ ಏನ್ ಮಾಡ್ತಾರೆ, ನಮ್ಮ ನಿಮ್ಯಾನ್ಸ್ ನ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ನಿಮ್ಯಾನ್ಸ್ ಸಂಸ್ಥೆಯಿಂದ ನಾವು ಇದನ್ನ ಸ್ಟಡಿಯನ್ನ ಮಾಡುವಂತ ಕೆಲಸ ಆಗ್ತದೆ. ಹಾಗಾಗಿ ಇದನ್ನು ಕೂಡ ಈಗಾಗಲೇ ನಾವು ಆ ಸಮಿತಿಯ ಸಭೆಯಲ್ಲಿ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ಸರ್, 3 ಕ್ಲಾರಿಫಿಕೇಶನ್ ಸರ್. ವಿದೇಶದಿಂದ ಬಂದವರೆಲ್ಲ ಸಾಂಸ್ಥಿಕ ಕ್ವಾರಂಟೈನ್ ಆಗ್ಬೇಕಾ ಅಥವಾ ಇಂಗ್ಲೆಂಡ್ ಮತ್ತೆ ಡೆನ್ಮಾರ್ಕ್ ಇದರಿಂದ ನೆದರ್ಲ್ಯಾಂಡ್ ಬಂದವರು ಮಾತ್ರ ಆಗ್ಬೇಕು? ಸದ್ಯಕ್ಕೆ ಕೇಂದ್ರ ಸರ್ಕಾರದ ನಿಲುವೇನಾಗಿದೆ ಅಂತಂದ್ರೆ ಈ 3 ದೇಶಗಳಲ್ಲಿ ಮಾತ್ರ ಕಾಣಿಸ್ಕೊಂಡಿರೋದ್ರಿಂದ UK ಮಾತ್ರ ಅಂತ ಹೇಳಿದ್ದಾರೆ. ಆದ್ರೆ ನಾವು ಇವತ್ತು ಈ 2-3 ದೇಶಗಳು ಏನ್ ಬರ್ತಾ ಇದೆ, ಅಫ್ಕೋರ್ಸ್ ಅಲ್ಲಿಂದ ಬಹಳ ಕಡಿಮೆ ನಮ್ಗೆ ಬರುವಂತದ್ದು. ಆದ್ರೂ ಕೂಡ ಈ 3 ದೇಶಗಳಿಂದ ಬರುವಂತವರಿಗೆ ಬೆಂಗಳೂರಿಗೆ ಎಲ್ಲಿಂದ ಆದ್ರೂ ಬರ್ಲಿ, ಅವರು ಫ್ರಾಂಕ್ಫರ್ಟ್ಗೆ ಹೋಗಿ ಬರ್ಲಿ, ದುಬೈಗೆ ಹೋಗಿ ಬರ್ಲಿ, ಡೆಲ್ಲಿಗೆ ಹೋಗಿ ಬರ್ಲಿ, ಎಲ್ಲಿಂದ ಆದ್ರೂ ಬರ್ಲಿ, ಬಂದಂತವರು 7 ದಿನಗಳ ಕಾಲ ಸಾಂಸ್ಥಿಕವಾದಂತಹ ಕ್ವಾರಂಟೈನ್ಗೆ ಒಳಪಡಿಸಬೇಕು. ಶಾಲೆಗಳನ್ನ ಆರಂಭ ಮಾಡಬೇಕು ಅಂತಲೇ ಚರ್ಚೆ ಆಗಿ ತೀರ್ಮಾನ ಸಹ ಆಗಿದೆ. ಏನೋ ಸೆಟ್ ಬ್ಯಾಕ್ ಆಗತ್ತಾ ಅಂತ, ಅಂದ್ರೆ ಈ ಸದ್ಯಕ್ಕೆ ಇದು ಮೊದಲನೇ ಹಂತದ ಕರೋನಾ ಬಂದಾಗಲೂ ಕೂಡ ಯಾರು ಇಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಈಗ ಒಂದು ದೇಶದಲ್ಲಿ ಶುರುವಾಗಿ ಅದು ನೀವು ಹೇಳ್ತಾ ಇದ್ರಿ, ಇಟ್ ಇಸ್ ಎ ಫಾಸ್ಟ್ ಸ್ಪ್ರೆಡಿಂಗ್ ವೈರಸ್. ಸೊ ಅದಕ್ಕೇನಾದ್ರು ನಿಮ್ಮ ಕಡೆಯಿಂದ ಆರೋಗ್ಯ ಇಲಾಖೆಯಿಂದ ಈ ಆತಂಕ ಇದೆ ಹಿನ್ನೆಲೆಯಲ್ಲಿ ಇದರ ಮುಖ್ಯಮಂತ್ರಿಗಳಿಗೆ ಅಥವಾ ಶಿಕ್ಷಣ ಇಲಾಖೆಗೆ ಸ್ವಲ್ಪ ಕಾಲ ನೋಡಿ ಆ ಥರದ ಸಲಹೆ ಕೊಡ್ಬೇಕಾ ಇದೀರಾ ಅಂತ? ಇಲ್ಲ, ಇನ್ನೂ ಕೂಡ ನಾವು ಮತ್ತೆ ವ್ಯಾಪಕವಾಗಿ ಈಗ ಬರುವಂತದ್ದನ್ನ ತಡಿಲಿಕ್ಕೆ ಏನ್ ಮಾಡ್ಬೇಕು ಆ ಸಭೆ ಈಗಾಗಿದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಚಟುವಟಿಕೆಗಳಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮತ್ತೆ ಆ ಸಮಿತಿಯ ಜೊತೆ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ. ನಿಮ್ಮ ಅಡ್ವೈಸ್ ಏನ್ ಹೇಳ್ತೀರಿ ಸರ್? ಯಾಕಂದ್ರೆ ಮಕ್ಕಳ ವಿಚಾರ ಬರುತ್ತದ್ರಲ್ಲಿ. ಇಲ್ಲ, ಖಂಡಿತವಾಗಿ ಅದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡ್ತೀವಿ. ಇನ್ನು ನಾವು ಹೇಳಿರೋದು 1ನೇ ತಾರೀಕಲ್ವಾ, ಹಾಗಾಗಿ ಬಹುಶಃ ನಾಳೆ ಒಳಗಡೆನೆ ಕೂತ್ಕೊಳ್ತೀವಿ. ಇವತ್ತು ನಮಗೆ ಮಾರ್ಗಸೂಚಿ ಕೇಂದ್ರ ಸರ್ಕಾರ ಮಾತಾಡೋದ್ ಕೂಡ್ಲೇನೆ ಎಚ್ಚೆತ್ಕೊಂಡು ಈಗಾಗಲೇ ತಾವು ನೋಡಿದ್ರಿ 2-3 ದಿವಸಗಳಿಂದ ಕೂಡ ನಾನು ನಿರಂತರವಾಗಿ ಸಭೆಗಳನ್ನ ನಮ್ಮ ಸಮಿತಿ ಅಧ್ಯಕ್ಷರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಅಂತಿಮವಾಗಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ತೇವೆ. ಸರ್, ಈಗ ಕೋವಿಡ್ ಏನ್ ರೋಗ ಲಕ್ಷಣ ಇತ್ತಲ್ಲ, ಸೇಮ್ ಅದೇ ರೋಗ ಲಕ್ಷಣಗಳ ಇದು ಕೂಡ ಒಂದು. ಎರಡನೇದು, ಮತ್ತೊಂದು ಸುತ್ತಿನ ಲಾಕ್ಡೌನ್ಗೆ ಏನಾದರೂ ರಾಜ್ಯ ರೆಡಿ ಆಗ್ಬೇಕಾಗುತ್ತಾ? ಇಲ್ಲ, ತಮ್ಮ ಪ್ರಶ್ನೆ ಬಹಳ ತೀಕ್ಷ್ಣವಾಗಿ ಬಹಳ ಮುಖ್ಯವಾದಂತ ಪ್ರಶ್ನೆ. ಏನು ಅಂತಂದ್ರೆ ಇವತ್ತು ರೋಗ ಲಕ್ಷಣಗಳಲ್ಲಿ ಬದಲಾವಣೆ ಇಲ್ಲ. ಇವತ್ತು ಏನು ಮೊದಲನೇ ಇದು ಕಾಣಿಸ್ಕೊಂತು ಅದೇ ರೀತಿಯಲ್ಲಿ ಇವಾಗೂ ಕೂಡ ಅದೇ ರೀತಿಯಲ್ಲಿದೆ ಮತ್ತು ತೀವ್ರತೆ ಏನಿಲ್ಲ. ಇನ್ನು ಹೇಳ್ಬೇಕು ಅಂದ್ರೆ ಸೇಮ್ ಮೊದಲೇ ಯಾವ ರೀತಿ ಇದೆ ಇದರಲ್ಲಿ ಕೂಡ ಅದೇ ರೀತಿ ತೀವ್ರತೆ ಇದೆ. ಹೆಚ್ಚು ತೀವ್ರತೆ ಇಲ್ಲ, ಆದ್ರೆ ಹೆಚ್ಚು ಹರಡುವಿಕೆಯ ಗುಣ ಹೆಚ್ಚಿದೆ. ಮೋರ್ ಕಂಟೇಜಿಯಸ್, ಮೋರ್ ಸ್ಪ್ರೆಡಿಂಗ್, ಮೋರ್ ವಾಸ್ಟ್ ಸ್ಪ್ರೆಡಿಂಗ್. ಅದು ಒಂದೇ ಗುಣ ಜಾಸ್ತಿ ಇರೋದು ಇದಕ್ಕೆ. ಅದು ಒಂದೇ ಇಲ್ಲಿವರೆಗೂ ಕೂಡ UK ಅವರು, ಯಾಕೆಂದ್ರೆ ಇದು ಕಾಣಿಸ್ಕೊಂಡಿರೋದು UK ಅಲ್ಲಿ ಮಾತ್ರ. ಅವರೇ ರಿಸರ್ಚ್ ಮಾಡಿರುವಂತದ್ದು, ಅವರೇ ಸ್ಟಡಿ ಮಾಡಿರುವಂತದ್ದು, ಅವರ ಹೇಳಿಕೆಗಳು, ಅವರ ಸ್ಟಡೀಸ್ ರಿಪೋರ್ಟ್ಸ್ ಈ ತರ ಇದೆ. ಇನ್ನೊಂದು ಹೋಮ್ ಐಸೋಲೇಷನ್ ನಮ್ಮಲ್ಲಿ ಇನ್ನೂ ಕೂಡ ಒಂದು ಕೂಡ ನಾವು ಅಂತದ್ದು ಗುರುತಿಸಿಲ್ಲ. ಅದಕ್ಕೇನೆ ಅಲ್ಲೇನಾದ್ರೂ ಮೊದಲನೇದು ಬಂದಾಗ ಅಲ್ಲಿಂದ ನಮ್ಮ ನಿಮ್ಯಾನ್ಸ್ ನಲ್ಲಿ ಸ್ಟಡಿಯನ್ನು ಮಾಡ್ತಾರೆ. ಲಾಕ್ಡೌನ್ ಬಗ್ಗೆ ಉತ್ತರ ಕೊಡಲಿಲ್ಲ ಸರ್. ಅಲ್ಲೆಲ್ಲ ಯುರೋಪ್ ಎಲ್ಲ ಲಾಕ್ಡೌನ್ ಆಗಿದೆ ಅಂದ್ರೆ ಲಾಕ್ಡೌನ್ ಇಸ್ ಟು ಅರ್ಲಿ ಈಗ ಆ ಡಿಸಿಷನ್ ತಗೊಳ್ಳಿಕ್ಕೆ. ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಪ್ರಾರಂಭ ಮಾಡಿದ್ದು ಎಲ್ಲಿಂದ ಮಾಡಿದೆ,
ಅತ್ಯಂತ ಕಡಿಮೆ ಆಗಿದೆ. ಈಗ 734 ಎಷ್ಟು ಬಂದಿದೆ ಈಗ. ಒಂದೇ ಸರ್ ಕಳೆದ ಬಾರಿ ಮೊದಲಿನ ಪ್ರಕರಣ ಬಂದಾಗ ಇದೇ ತರ ಆಗಿತ್ತು ಸರ್. ಹೌದು. ಮೊದಲಿನ ಪ್ರಕರಣ ಬಂದಾಗಲೂ ಕೂಡ ಏನು ಅಷ್ಟು ಸ್ಪ್ರೆಡ್ ಆಗಿರಲಿಲ್ಲ. ಅದಾದ ಒಂದು ವಾರಕ್ಕೆ ಈಗ ಸೆಕೆಂಡ್ ವೇವ್ ಅತಂಕ ಬೇರೆ ಇದೆ ಸರ್. ನೀವೇ ಹೇಳ್ತಾ ಇದ್ರಿ ಹರಡುವ ಪ್ರಮಾಣ ಹೆಚ್ಚು ಅಂತ ನೀವೇ ಹೇಳ್ತಾ ಇದ್ರಿ, ಆ ಕಾರಣಕ್ಕೆ ಕೇಳ್ತಾ ಇದ್ರಿ. ಅಲ್ಲ, UK ಅವ್ರು ಏನ್ ಹೇಳಿದ್ದಾರೆ, ಸ್ಟಡೀಸ್ ನಾವು ನೋಡಿ ಅವ್ರು ಹೇಳಿರೋದು ಏನು ಅಂತಂದ್ರೆ ಸೆಪ್ಟೆಂಬರ್ ಎಂಡಿಂದ ಅವರಿಗೆ ಪ್ರಾರಂಭ ಆಗಿತ್ತಂತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇವೆಲ್ಲ ಆಗಿ ಡಿಸೆಂಬರ್ 21ನೇ ತಾರೀಕು 21 ಯಾವತ್ತು 12ನೇ ತಾರೀಕು ಅವರು ಅಂತಿಮವಾಗಿ ರಿಪೋರ್ಟ್ ಮಾಡಿದ್ರು. 12th ಆಫ್ ಡಿಸೆಂಬರ್. ಹಾಗಾಗಿ ದೇರ್ ಇಸ್ ಸ್ಟಿಲ್ ಟೈಮ್. ನಾವೇನು ಆ ರೀತಿ ಅಂತ ಹೇಳಿ ಆಲಸ್ಯ ಮಾಡಲ್ಲ. ಅದಕ್ಕೆ ನೀವು ಬಿ ರೆಸ್ಟ್ ಅಶ್ಯೂರ್ಡ್, ವಿ ಆರ್ ವೆರಿ ಸೀರಿಯಸ್ ಅಟ್ ದಿಸ್. Every facet of this new strain of virus will be discussed threadbare with all our experts from virology and other epidemiological departments. Those experts are there with us, our senior officers. Time and again we will review and we will keep you updated. ಸರ್, ಈಗ ಕೋವಿಡ್ ಅಲ್ಲಿ ಫಸ್ಟ್ ತುಂಬಾನೇ ಸಿಂಪ್ಟಮ್ಸ್ ಗಳು ಆಡ್ ಆಗ್ತಾ ಹೋಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಕೋವಿಡ್ ಫಸ್ಟ್ ಅಲೆಯಲ್ಲಿ ಈಗ ಸಿಂಪ್ಟಮ್ಸ್ ಗಳು ಮತ್ತೆ ಆಡ್ ಆಗ್ತಾ ಹೋಯ್ತು. ಸೊ ಇದ್ರಲ್ಲೂ ಕೂಡ ಆತರ ಆಗುವಂತಹ ಚಾನ್ಸಸ್ ಇರುತ್ತಾ? ಆದ್ರೆ ಏನಾಗಬಹುದು ಅಂತ ನೋಡ್ಬೇಕಮ್ಮ. ಇಟ್ ಇಸ್ ಟೂ ಅರ್ಲಿ ಟು ಸೇ ಆಲ್ ದಟ್, ಬಿಕಾಸ್ UK ಇಂದ ಅಷ್ಟೇ ನಮಗೆ ಬಂದಿರುವಂತ ಮಾಹಿತಿ. ಇದು ಫಾಸ್ಟ್ ಸ್ಪ್ರೆಡಿಂಗ್ ಇದೆ. ಮೊದಲನೇ ಸ್ಟ್ರೈನ್ ಇನ್ನ ಈ ಸ್ಟ್ರೈನ್ ಮ್ಯುಟೇಷನ್ ಆದ್ಮೇಲೆ ಇದಕ್ಕೆ ಬಹಳ ಫಾಸ್ಟ್ ಸ್ಪ್ರೆಡ್ ಆಗುವಂತ ಗುಣ ಇದೆ ಅಂತ ಹೇಳಿದ್ದಾರೆ. ತೀವ್ರತೆ ಇಲ್ಲ. ದಿಸ್ ಇಸ್ ನಾಟ್ ಮೋರ್ ಸಿವಿಯರ್ ದ್ಯಾನ್ ದ ಅರ್ಲಿಯರ್ ಒನ್. ಈಗ ಆಲ್ರೆಡಿ ನೀವು ನೋಡಿದಿರಿ, ಪ್ರಾರಂಭದಲ್ಲಿ ನಮಗೆ ಚಿಕಿತ್ಸೆಯ ವಿಧಿವಿಧಾನಗಳು ಕಷ್ಟ ಆಗ್ತಾ ಇತ್ತು. ಆದರೆ ಇವತ್ತು ನಾವು ಚಿಕಿತ್ಸೆ ಮಾಡಲಿಕ್ಕೆ ನಮ್ಮ ವೈದ್ಯರುಗಳು ವ್ಯವಸ್ಥೆ, ಸಿದ್ಧತೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿದೆ ಈಗ. ಹಾಗಾಗಿ ಯಾರೂ ಕೂಡ ಭಯಭೀತರಾಗಬೇಕಾಗಿಲ್ಲ. ಆದ್ರೆ ಅದನ್ನು ಬರ್ದಿರೋ ಇರೋರಿಗೆ ನಾವು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳೋಣ. ಸರ್, ನೀವು ಹೇಳಿದಾಗೆ ಮಾಸ್ಕ್ ಬಹಳ ಜನ ಆಗುತ್ತಿಲ್ಲ. ಹಾಗೆ ಸೊಸೈಟಿಯಲ್ಲಿ ನೋಡಿದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ವೇ ಇಲ್ಲ ಸರ್, ಎಲ್ಲೂ ಕೂಡ. ಒನ್ಸ್ ಅಗೇನ್ ನಾವು ಬ್ಯಾಕ್ ಟು ಕೋವಿಡ್ ಟೈಮ್ ಏನ್ ಸ್ಟಾರ್ಟ್ ಆಗಿತ್ತಲ್ಲ, ಆ ರೀತಿಯ ಸೋಷಿಯಲ್ ಡಿಸ್ಟೆನ್ಸ್ ಜನ ಮತ್ತೆ ಅಗೇನ್ ನಾವು ಹೇಳೋದು ಈಗ ಸಾಮಾಜಿಕ ಅಂತರ ಹಾಸ್ಯ ಆಗಿದೆ ಹೇಳಿದ್ರೆ. ನಾನು ಅದಕ್ಕೆ ಅದನ್ನ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ನಾನು ಹೇಳಿ ಅಲ್ಲಿ ಎಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡದಿರೋ ಇರೋಷ್ಟ್ರ ಮಟ್ಟಿಗೆ ಜನರು ಇವತ್ತು ತೀರ್ಮಾನ ಮಾಡ್ಕೊಂಡಿದ್ದೀರಿ. ಅಟ್ಲೀಸ್ಟ್ ನಾನು ಹೇಳೋದು ಇವತ್ತು ಪ್ರಾಕ್ಟಿಕಲ್ ಸೊಲ್ಯೂಷನ್, ಮಾಸ್ಕ್ಗಳನ್ನಾದ್ರೂ ಧರಿಸಿ ಅಂತ. ಇದನ್ನ ಕಡ್ಡಾಯವಾಗಿ ಧರಿಸಬೇಕಾಗ್ತದೆ. ಅದರಲ್ಲಿ ಕೂಡ ಒಳಗಡೆ ನಾವ್ಯಾರು ಇಂಥ ಎನ್ಕ್ಲೋಸರ್ಸ್ ಅಲ್ಲಿ ಇರ್ತೀವಿ, ಹೊರಗಡೆ ಹೆಚ್ಚು ವೈರಾಣು ಸ್ಪ್ರೆಡ್ ಆಗಲ್ಲ ಗಾಳಿಯಲ್ಲಿ. ಆದರೆ ಈ ರೀತಿಯ ಕ್ಲೋಸ್ಡ್ ಪ್ಲೇಸಸ್ ಅಲ್ಲಿ ಬಹಳ ಆತಂಕದ ವಿಚಾರ. ಹಾಗಾಗಿ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಮಾಸ್ಕ್ಗಳನ್ನ ಧರಿಸಿ. ಈ ಶಾಲಾ ಕಾಲೇಜುಗಳು ಇದರೆಲ್ಲ ಕೂಡ ತಾವೇನ್ ಹೇಳಿದಿರಿ, ಎಲ್ಲ ಆಲ್ ವರ್ಕ್ ಪ್ಲೇಸಸ್ ಬಗ್ಗೆ, ಅದ್ರ ಬಗ್ಗೆ ನಾವು ಮತ್ತೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಜೊತೆ, ನಮ್ಮ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸರ್, ಈ ವ್ಯಾಕ್ಸಿನ್ ಇದೆಯಲ್ಲ, ವ್ಯಾಕ್ಸಿನ್ ಅದಕ್ಕೆ ಪರಿಣಾಮಕಾರಿಯಾಗಿ ಇದಾಗ್ತಾ ಇಲ್ಲ ಇದೆ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಅದು ಕೂಡ ಸ್ಟಡೀಸ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ವೈರಸ್ಗೂ ಕೂಡ ಈಗ ಕಂಡುಹಿಡಿದಿರ್ತಕ್ಕಂಥ ಲಸಿಕೆನೆ ಉಪಯುಕ್ತವಾಗಿ ಇದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕೆಲವು ದಿನಗಳು ಕಾಯ್ಬೇಕಾಗ್ತದೆ. ಸರ್, ಈಗ ಹೋಮ್ ಐಸೋಲೇಷನ್ ವಿದೇಶದಿಂದ ಬಂದವ್ರಿಗೆ ಎಲ್ರಿಗೂ ಇರುತ್ತಾ, ಬರೀ 3 ಮಾತ್ರನಾ ಅಂತ ಹೋಮ್ ಐಸೋಲೇಷನ್? ಈಗ ಪ್ರಾರಂಭದಲ್ಲಿ 3 ದೇಶ, ಬೇರೆಯವರಿಗಿಲ್ಲ, ಬೇರೆ ವಿದೇಶದಿಂದ ಬಂದವರಿಗೆ ಸದ್ಯಕ್ಕೆ ಆ ರೀತಿಯಲ್ಲಿ ಆಲೋಚನೆ ಇಲ್ಲ. ಸರ್, ಈಗ ರೂಪಾಂತರಗೊಂಡಿರೋ ವೈರಸ್ ನ ಪತ್ತೆ ಮಾಡಕ್ಕೆ ನಮ್ಮ ಹತ್ರ ಇರುವಂತ ಎಕ್ಸಿಸ್ಟೆನ್ಸ್ ಟೆಸ್ಟ್ ಕಿಟ್ಸೇ ಸಾಕ, ಹೊಸದೇನಾದ್ರೂ ಬೇಕಾ? ಯಾಕಂದ್ರೆ ತುಂಬಾ RT-PCR ಟೆಸ್ಟ್ ಗಳಲ್ಲೇ ನೆಗೆಟಿವ್ ಬರ್ತಾ ಇದೆ, ಪತ್ತೆ ಆಗ್ತಿಲ್ಲ. ಈ ವೈರಸ್ ಮ್ಯೂಟೇಷನ್ ಈಗ ನಾವು ಯೂಸ್ ಮಾಡ್ತಾ ಇರೋ ಟೆಸ್ಟ್ಗಳು ಸಾಕು ಇದನ್ನ ಕಂಡುಹಿಡಿಯಕ್ಕೆ. ಜೆನೆಟಿಕ್ ಸ್ಟಡಿ ಕೇಳಿದ್ರು. ಈಗ ಇರೋ ಟೆಸ್ಟ್ಗಳಲ್ಲಿ ಇದು ಕಂಡುಹಿಡಿಯಕ್ಕಾಗತ್ತಾ ಅಂತ ಕೇಳಿದ್ರು. ಈಗಿರೋ ಟೆಸ್ಟ್ ಅಲ್ಲಿ RT-PCR ಅಲ್ಲಿ ಆಗುತ್ತೆ.
ಥ್ಯಾಂಕ್ ಯು. ಸರ್ ಈಗ ಇನ್ನೊಂದು ಸರ್, ಒಟ್ಟು ಈಗ ಫ್ಲೈಟ್ ಡೈರೆಕ್ಟ್ ಫ್ಲೈಟ್ ಏನಾದ್ರು ಇದೆಯಾ ಸರ್ ಇಂಗ್ಲೆಂಡ್ ಇಂದ ಬೆಂಗಳೂರಿಗೆ? ಇದೆಯಲ್ಲ, ಬ್ರಿಟಿಷ್ ಏರ್ವೇಸ್ ಇದೆಯಲ್ಲ, ಅದೇ ನಾನು ಹೇಳಿದ್ದು, ಬ್ರಿಟಿಷ್ ಏರ್ವೇಸ್ ಇದೆ ಡೈರೆಕ್ಟ್ ಫ್ಲೈಟ್. ಯಾಕೆಂದ್ರೆ ಕೆಲವರು ದುಬೈಯಿಂದ ಅಲ್ಲಿಂದ ಎಲ್ಲ ಬರ್ತಾರೆ, ಹಾ. ಹೋಮ್ ಐಸೋಲೇಷನ್ ಕೇವಲ ಬರೀ ಇಂಗ್ಲೆಂಡ್ ಬಂದಿರೋರು ಮಾತ್ರ, ಬೇರೆ ಬೇರೆ ದೇಶಗಳಿಂದ ಪ್ರಯಾಣಿಕರು ಬಂದಿರ್ತಾರೆ. ಸರ್ ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ ಏನಾದ್ರು ಇವ್ರ ಜೊತೆನೂ ಪತ್ತೆ ಹಚ್ತೀರಾ? ಅವ್ರನ್ನೇನಾದ್ರು ಕ್ವಾರಂಟೈನ್ ಅಥವಾ ಐಸೋಲೇಷನ್ ಮಾಡೋ ಮಾಡಬೇಕು. ಸಿ ದ ಪ್ರೋಟೋಕಾಲ್ ರಿಮೈನ್ಸ್ ದ ಸೇಮ್ ಇನ್ ಟರ್ಮ್ಸ್ ಆಫ್ ಐಡೆಂಟಿಫಿಕೇಶನ್, ಕ್ವಾರಂಟೈನ್, ಟ್ರೇಸಿಂಗ್, ಟೆಸ್ಟಿಂಗ್, ಆಲ್ ದ ಫ್ಯಾಸೆಟ್ಸ್ ಆಫ್ ಕೋವಿಡ್ ಹ್ಯಾಂಡಲ್ ವಿಲ್ ರಿಮೈನ್ ಸೇಮ್ ಅಲ್ವಾ? How can it change? ಯಾವ ಸಭೆ ಮಾಡ್ತೀರಾ ಈಗ ಶಾಲಾ ಕಾಲೇಜ್ ಆರಂಭ? ನಾನು ನಮ್ಮ ಎಸ್ ಮಾತಾಡಿ ಐ ಥಿಂಕ್ ಅಟ್ ದ ಅರ್ಲಿಯೆಸ್ಟ್ ಸರ್ ಈಗ ಅಕ್ಟೋಬರ್ನಲ್ಲೇ ಪತ್ತೆ ಆಗಿದೆ ಅಂತ ಹೇಳಿ ಸರ್, ಇಂಗ್ಲೆಂಡ್ ಅಲ್ಲಿಂದ ಬಂದಿದ್ದಾರೆ ಅಕ್ಟೋಬರ್ ಇಂದ ಬಂದಿದ್ದಾರೆ. ಈಗ ಆ ರೀತಿಯಲ್ಲಿ ತೊಂದರೆ ಆಗಿಲ್ಲ ಅನ್ನೋದಕ್ಕೆ ನಮ್ಮ ಮಾಹಿತಿಯೇ, ನಮ್ಮ ಟೆಸ್ಟಿಂಗ್ ಮಾಹಿತಿಯೇ ಅದಕ್ಕೆ ಆಧಾರ. ಅಲ್ಲ ಸರ್, ಈಗ ಇವತ್ತು ಕೂಡ 737 ಬಂದಿದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬಹುದು, ಅದರಿಂದ ನಮಗೇನು ಕೂಡ ತೊಂದರೆ ಆಗಿಲ್ಲ. ಆದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ 14 ದಿವಸದ ಹಿಂದೆ ಯಾರೆಲ್ಲ ಇಲ್ಲಿಗೆ ಬಂದಿದ್ದಾರೆ ಅವ್ರು ಅಷ್ಟೋ ಜನರು ಇದು ಟೆಸ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇನ್ಕ್ಯುಬೇಷನ್ ಇರೋದು 14 ದಿವಸ. ಅಲ್ಲ ಸರ್, ಈಗ ಕೊರೋನಾ ಫಸ್ಟ್ ಇದ್ರಲ್ಲಿ 28 ದಿನ ಆದ್ಮೇಲೆ ಸಿಂಪ್ಟಮ್ಸ್ ಇಲ್ಲ ಕಾಣಿಸ್ಕೊಂಡಿದ್ದು ಕೂಡ 14 ಇದೆ. ಡೇಸ್ ಇದೆ. ಅವಾಗೆಲ್ಲ ಪ್ರಾರಂಭದಲ್ಲಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ, ಹಾಗಾಗಿ ಹಂತವಾಗಿ ಎಲ್ಲ ತಿಳ್ಕೊಂಡಿದ್ದಾರೆ. ಈಗ ಫೈನಲಿ ಇಟ್ ಇಸ್ ಅಂಡರ್ಸ್ಟುಡ್ 14 ಡೇಸ್ ಆದ್ಮೇಲೆ ಇಟ್ ವಿಲ್ ಲೂಸ್ ಇಟ್ಸ್ ಇದು. ಸರಿ, ಹೊಸ ವಂಶವಾಹಿಯ ಕೊರೋನಾ ವೈರಸ್ ಕರ್ನಾಟಕದಲ್ಲಿ ಇದುವರೆಗೂ ಒಂದೂ ಕೂಡ ಪತ್ತೆ ಆಗಿಲ್ಲ. ಇಲ್ಲ, ಆಗಿಲ್ಲ, ಇಲ್ಲಿವರೆಗೂ ಆಗಿಲ್ಲ. ಥ್ಯಾಂಕ್ ಯು.